बीदर शहर की मुख्य सड़क जो शहर के सेंट्रल बस स्टैंड से भालके उदगीर और कलबुर्गी के मार्ग को जोड़ती है। इस सड़क पर रहे शिवनगर क्रॉस सिग्नल के पास सड़क बहुत ही खस्ता हालत में है, जो पिछले कई महीनों से जैसे की तैसी है और यहाँ से बड़े और छोटे वाहनों का गुजरना रात दिन लगा हुआ रहता है। सड़क पर गड्ढे और सड़क निर्माण सही नहीं रहने से यातायात में बाधा लगातार बनी रहती है और यहाँ छोटे मोटे हादसे पेश आते हैं। लेकिन नगर सभा और संबंधित पीडब्ल्यूडी विभाग कोई खास क्रम नहीं लेने से यह सड़क पिछले कई महीनों से खस्ता हालत में रहकर लोगों के लिए सरदर्द बनी हुई है। कैमरामैन पपुराज का कवरेज। ಬೀದರ್ ಜಿಲ್ಲೆಯಲ್ಲಿ ಸತತ ಮಳೆ ಬೀಳುವ ಕಾರಣ ಶಿವನಗರ್ ಸಿಗ್ನಲ್ ಹತ್ರ ರೋಡ್ ತುಂಬ ಹದಗೆಟ್ಟಿದೆ. ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಏನಪ್ಪ ಅಂದ್ರೆ ಸುಮಾರು ದಿನಗಳಿಂದ ಈ ರೋಡ್ ಇದೇ ರೀತಿ ಬಿದ್ದಿದೆ. ಆದಷ್ಟು ಜನಗಳು ಇಲ್ಲಿ ಬೀಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಇಲ್ಲಿ ರೋಡ್ ಹೋಗುವಾಗ ಬರುವಾಗ ವೆಹಿಕಲ್ ಸ್ಕಿಡ್ ಆಗ್ತಾ ಇದ್ದೇವೆ. ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಏನಪ್ಪ ಅಂದ್ರೆ ವಿಶೇಷವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೌರಾಡಳಿತ ಸಚಿವರು ಇದೇ ಏನಪ್ಪ ರೋಡ್ನಿಂದ ತಿರುಗ್ತಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ದಯಮಾಡಿ ಉಸ್ತುವಾರಿ ಸಚಿವರಿಗೆ ಒಂದು ವಿನಂತಿ ಅದ, ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾಗಿ ಅವರಲ್ಲಿ ಕಳಕಳಿ ಮನವಿ ಅದ.